ಹೊಸ ಮನೆಗೆ ಶಿಫ್ಟ್ ಆಗಿಂದ ಫಸ್ಟ್ ವ್ಲಾಗ್ ಸ್ಟಾರ್ಟ್ ಮಾಡೇನಿ. ಫಸ್ಟ್ ವ್ಲಾಗಲ್ಲಿ ಸ್ಟಾರ್ಟ್ ಆಗೈತಪ್ಪ ಹೊಳ್ಳಿ ಅಂದ್ರೆ ನಮ್ದು ಚೇತನ್ ಕಾಲೇಜ್ ರೋಡ್ನಾಗ ಸ್ಟಾರ್ಟ್ ಆಗೈತಿ. ಇವತ್ತೇನೈತಿ ನಾವು KTM ಪರಮ್ವೀರ್ ಅವ್ರ ಜೊತೆ ಯಲ್ಲಾಪುರಕ್ಕೆ ಹೋಗೋದು ಎಲ್ಲ ಅವ್ರ ಪ್ಲ್ಯಾನ್ ರೈಡ್ ಮಾಡಿದ್ರೆ. ನರಗುಂದದ್ದೇನು ಲಾಸ್ಟ್ ಟೈಮ್ ಹೇಳಿದ್ದೆ ಹಿಂಗೆ ಸೆಕೆಂಡ್ ಹೈಯೆಸ್ಟ್ ಫ್ಲ್ಯಾಗ್ ಹಾಯ್ಸ್ಟಿಂಗ್ ಏನೋ ಆಗ್ತೈತೆ ಅಂಥೇಳಿ ಅಲ್ಲಿ ಹೋಗೋದು ಕ್ಯಾನ್ಸಲ್ ಮಾಡಿ ಐ ಥಿಂಕ್ ಯಲ್ಲಾಪುರದಾಗ ರೆಸಾರ್ಟ್ ಬುಕ್ ಮಾಡ್ಯಾರಂತ. ಆ್ಯಂಡ್ ಚೆನ್ನಮ್ಮ ಬಜಾಜ್ ಏನೈತಿ ಅದು KTM ಮತ್ತು ಚೆನ್ನಮ್ಮ ಬಜಾಜ್ ಅವ್ರದ್ದು ಟ್ರಯಂಪ್ ಏನೈತಿ ಹುಬ್ಬಳ್ಳಿದಾಗ ಎಲ್ಲರೂ ಸೇರಿ ರೈಡಿಗೆ ಹೊಂಟಿದ್ರಂತ. ಅನ್ಫಾರ್ಚುನೇಟ್ಲಿ ನನಗೆ ಆಫೀಸ್ಲಿಂದ ಸ್ವಲ್ಪ ಕೆಲಸದ ಇದು ಜಾಸ್ತಿ ಇದ್ದಿದ್ದಕ್ಕೆ ಅವ್ರ ಜೊತೆ ಹೋಗೋಕ್ಕಾಗಲಿಲ್ಲ. ಯಾಕಂದ್ರೆ ಹೋಗಿ ಬರೋ ಮಟ್ಟ ಏನಾಗೈತಿ ಮಧ್ಯಾಹ್ನ ಮೇಲೆ ಆಗ್ಬಿಡ್ತೈತಿ. ಆ್ಯಂಡ್ ಮಳೆನೂ ಏನೈತಿ 2 ದಿನದ ಮೇಲೆ ಅದು 3 ದಿನದ ಮೇಲೆ ಅದು ಕಂಟಿನ್ಯೂ ಹೊಡೆಯೈತಿ. ಈಗ ಬೆಳಿಗ್ಗೆ ಸ್ವಲ್ಪ ಕ್ಲಿಯರ್ ಐತಿ. ಬಟ್ ನೀವೇನಾದಿರ್ಬೋದು ಏನಪ್ಪ ಇವ ಬೆಳಗ್ಗೆದ್ದ ಹಿಂಗೆ ಇವ್ರ ಕಡೆ ಹೊಂಟಿಲ್ಲ ಅಂದರೆ ಬೆಳಗ್ಗೆ ರೆಡಿ ಆದಕ್ಕೆ ನೀ ಅದಕ್ಕೆ ಹೊಂಟಿ. ನಾನು ಹೊಂಟೇನಿ ಕ್ಲಾಸಿಕ್ ಮೋಟರ್ಸ್ ಏನು ರಾಯಲ್ ಎನ್ಫೀಲ್ಡ್ ಶೋರೂಮ್ ಐತಿ. ಇಮಾಮ್ ಕೋಲೂರು ಮತ್ತು ಜಾಫರ್ ಅವ್ರ ಮಗ ಏನದಾರ ಅವ್ರ ಕಡೆ ಅಲ್ಲೇ ರಾಯಲ್ ಎನ್ಫೀಲ್ಡಿಂದ ಒಂದು ಇದನ್ನಾಗತೈತಿ ಗ್ಯಾದರಿಂಗ್ ಬೈಕ್ಸ್. ಇವತ್ತು 11 ಗಂಟೆಗೆ ನಮ್ಮ ಹುಬ್ಬಳ್ಳಿದಾಗ ಏನು ಇದನ್ನೈತಿ ಯಾವುದೋ 3000 ಮಠ ಅಲ್ಲಿ 2000 ಫೀಟದ್ದು ಏನೈತಿ ನಮ್ಮ ನ್ಯಾಷನಲ್ ಫ್ಲ್ಯಾಗ್ ಇದನ್ನು ಮಾಡೋರದಾರಂತ. ಲೈಕ್ ವಾಕಥಾನ್ ಅದು ಹಿಡ್ಕೊಂಡು ಹಿಂಗೆ 2000 ಫೀಟ್ ಏನೋ ವರ್ಲ್ಡ್ ರೆಕಾರ್ಡ್ ಮಾಡೋ ಇವತ್ತು ಪ್ಲ್ಯಾನ್ ಐತಿ. ಅದನ್ನು ಹೋಗಿ ತೋರಿಸ್ತೀನಿ. ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಟು ಇನ್ಫಿನಿಟಿ. ಇವತ್ತೇನೈತಿ 15th ಆಗಸ್ಟ್ 79th ಇಂಡಿಪೆಂಡೆನ್ಸ್ ಡೇ. ಇವ್ರು BRTSದವ್ರಿಗೆ ಏನು ಇದ್ರ ಬಗ್ಗೆ ಒಂದು ಕಮೆಂಟ್ ಮಾಡಿರಪ್ಪ ನೀವು. BRTSದವರು ಏನು ಅನಿಸ್ತೈತಿ ನಿಮ್ದು ಹುಬ್ಬಳ್ಳಿದಾಗ? ಯಾರ್ಯಾರು ನೋಡತ್ತೀರಿ ಹುಬ್ಳಿಯಾಗಿದ್ರೆ? ಅದೇನು ಇರಬೇಕೋ ಬ್ಯಾಡೋ, ಚಲೋ ಪ್ರಾಜೆಕ್ಟ್ ಐತೋ ಕೆಟ್ಟ ಪ್ರಾಜೆಕ್ಟ್ ಐತೋ ಸ್ವಲ್ಪ ಕಮೆಂಟ್ ಮಾಡಿ ಹೇಳ್ರಿ. ಸಿಗ್ನಲ್ ಅಂತೂ ಏನೈತಿ ನಾವು ಫಾಲೋ ಮಾಡ್ತೀವಿ, ಇವ್ರು ಯಾರು ಮಾಡೋಂಗಿಲ್ಲ. ಆ್ಯಂಡ್ 7 ಮೀನ್ಸ್ ಏನೈತಿ ರಿವ್ಯಾಂಪ್ ಕಂಪ್ಲೀಟ್ ರೆನೋವೇಷನ್ ನಡೆದೈತಿ. ನಾನು ಒಂದು ಹುಬ್ಬಳ್ಳಿದಾಗಿದ್ದ 1.5 ವರ್ಷದ ಮೇಲೆ ಆತಲ್ಲಿ ಹೋಗಿ. ಯಾಕಂದ್ರೆ ಕೆಲಸ ಮನೆ ಬಿಟ್ರಿ ಇವ ರೈಡು ವ್ಲಾಗ್ ಟ್ರಾವೆಲಿಂಗ್ ಇದು ನಡೆದೈತಿ. ಒಂದು ಸರಿ ಅಲ್ಲಿ ಹೋಗೋನು, ನಮ್ಮ ವಿವೇಕ್ ಬೈಕ್ ಭೇಟಿ ಮಾಡಿಸೋನು. ಆ್ಯಂಡ್ ಈಗ ಹೊಸ ಮನೆಗೆ ಶಿಫ್ಟ್ ಆದಾಗಿಂತ ನನಗೆ ಲೈಕ್ ಒಂದು 2 ಸೆಟ್ ಬ್ಯಾಕ್ಸ್ ಫೀಲ್ ಆಗತ್ತೆ. ಮೊದಲೇನೈತೆ ನಮ್ಮ ಮನೆಯಿಂದ ಸೀದಾ ಸ್ವಲ್ಪ ಹಿಂಗೆ ಒಂದು ಹಾರ್ಡ್ಲಿ 100-120 ಮೀಟರ್ಸ್ ಹಿಂಗೆ ಹೋದ್ರೆ ಸೀದಾ ಏನೈತಿ ಮೇನ್ ರೋಡ್ ಬರ್ತೈತೆ. ಮೇನ್ ರೋಡ್ ಸೀದಾ ಹೋಗ್ಬಿಡ್ತಿದೆ ಕೇಶಾಪುರ ಮಠ. ಈಗ ಒಳಗೆ 4 ಸಿಗ್ನಲ್ ಹಿಂಗೆ ಹೊಳ್ಳಾಡಿ ಇದನ್ನು ಮಾಡಿ ಅದನ್ನು ಮಾಡಿ ಬಸ್ ಸ್ಟಾಪ್ ಬರ್ತಾವೆ, ಬಸ್ನವ್ರು ನಿಂತ್ಬಿಡ್ತಾರೆ ನಡು ರೋಡ್ನಾಗ. ಇದೊಂದು ಆಗತೈತಿ ಒಂದನೇದು. ಎರಡನೇದು ನಮ್ದು ಮನೆ ಒಳಗೆ ಏನೈತಿ 5G ಬರಾಕತ್ತಿಲ್ಲ. ಸೊ 3 ಸಿಮ್ ಅದಾವ ಜಿಯೋದು. ಹೀಗಾಗಿ ನಾನು ವೈಫೈನೂ ತೊಗೊಂಡಿದ್ದಿಲ್ಲ. ಅಕ್ಕಿಗೆ ಬೇಕಂದಾಗ ಅಕ್ಕಿ ಹಾಟ್ಸ್ಪಾಟ್ ಕೊಟ್ಟು TV ಯೂಸ್ ಮಾಡ್ತಾಳೆ ಸೌಜನ್ಯ. ನನಗೆ ಬೇಕಂದಾಗ ನಾನು ಹಾಟ್ಸ್ಪಾಟ್ ಕೊಟ್ಟು ಲ್ಯಾಪ್ಟಾಪ್ ವಿಡಿಯೋ ಅಪ್ಲೋಡ್ ಮಾಡೋದೆಲ್ಲ ಅದರಲ್ಲೇ ನಡೆದು ಹೋಗ್ತಿದೆ. ಯಾಕಂದರೆ 500 to 700 Mbps ನಮಗೆ ಇದು ಬರ್ತಿತ್ತು ಇಂಟರ್ನೆಟ್ ಸ್ಪೀಡ್. ಬಟ್ ಈಗೇನಾಗೈತಿ ಈ ಮನ್ಯಾಗ 5G ಬಿಡ್ರಿ 4Gನ ನೆಟ್ಟಗೆ ಬರೋಂಗಿಲ್ಲ. 1.1 ಗುದ್ದಾಡೋದದು. ಯೂಶ್ವಲಿ ಏನೈತಿ ಟೈಮ್ ಟು ಟೈಮ ನಾ ಮೇಂಟೈನ್ ಮಾಡ್ತೇನೆ. ಬಟ್ ಇವತ್ತೇನೈತಿ ಅಲಾರಾಮ್ ಇಡಕ್ಕೆ ಮರ್ತ ಶರಣ್ಯನ ಹಿಂದಿಂದ ಮಕ್ಕಳೋದು ಲೇಟಾಗಿ ಆ ಗದ್ದಲ್ದಾಗ 7:30 ಕರೆದಿದ್ರೆ 7:56 ಇಲ್ಲೇ ಆಗೈತಿ. ಬಟ್ ಒಂದು ಹಾಫ್ ಆನ್ ಅವರ್ ಏನೈತಿ ನಮ್ಮ ಇಂಡಿಯಾದಾಗ ಮೊದಲೇ ಹೇಳ್ತಾರೆ ಇಂಥವೆಲ್ಲ ಇವೆಂಟ್ಸಿಗೆ ಮಂದಿ ಬಂದು ಗ್ಯಾದರ್ ಆಗಲಿ ಚೆನ್ನಾಗಿ ಕೂಡಲಿ ಅಂಥೇಳಿ. ಬಟ್ ಗ್ಲೌಸ್ದು ಮರ್ತು ಬಂದೇನೆ. ಜಳಕ ಹೆಂಗೆ ಬ್ರಷ್ ಮಾಡಿ ಕಾಫಿ ಮಾಡ್ಕೊಂಡು ಬಿಸಿನೀರು ಕುಡ್ದು ಹೆಂಗೆ ಮನೆ ಒಳಗಿಂತ ಹೊರಗೆ ಬಿದ್ದೇನೆ. ಎಲ್ಲ ಸಾಮಾನು ಕರೆಕ್ಟಾಗಿ ಇಟ್ಕೊಂಡ ನನಗೆ ಗೊತ್ತಿಲ್ಲ. ಸೊ ರಾಯಲ್ ಎನ್ಫೀಲ್ಡ್ ಕಡೆ ಬಂದು ಮುಟ್ಟೇವಿ. ಮೆಕ್ಯಾನಿಕ್ಸ್ ಇವ್ರವ್ರು ಎಲ್ಲರೂ ಬರೋದೇ ಈಗ ಬಂದಾರ. ನಾವು ಲೇಟಾಗಿ ಅಂದ್ರೆ ನಮ್ಗಿಂತ ಎಲ್ಲರೂ ಲೇಟ್ ಅದಾರ. ಏನೈತಿ ಏನಂತ ಸೀನ್ ನೋಡೋಣಂತೆಲ್ಲ ನಡ್ರಿ ಒಳಗೆ. ಹೆಲ್ಮೆಟ್ ಹೆಂಗೆ ಕೊಂದು ಸ್ವಲ್ಪ ಒಳಗೀಗ. ಸೊ ಕ್ಲಾಸಿಕ್ ರಾಯಲ್ ಎನ್ಫೀಲ್ಡ್ ಮುಂದಿದ್ದೇವೆ. ಇಲ್ಲಿ ಫ್ಲ್ಯಾಗ್ ಸೆಟಪ್ ಎಲ್ಲ ಆಗೈತಿ. ಜಸ್ಟ್ ಇಮಾಮ್ ಸರ್ ಬಂದಾರ, ಜಾಫರ್ ಅವ್ರು ಬಂದಾರ. ಇನ್ನೊಂದು 2 ಮಂದಿದು ವೇಟಿಂಗ್ ನಡೆದೈತಿ. ಬೈಕ್ ಸದ್ಯಕ್ಕೆ ಒಂದು ಸ್ಕ್ರ್ಯಾಮ, ಒಂದು ಹಿಮಾಲಯನ್ 450, ಒಂದು ಕ್ಲಾಸಿಕ್ 350 ಮೊನ್ನೆನ ತೊಗೊಂಬಂದಿದ್ವಿ ಸರ್ವಿಸಿಗೆ ಕೊಟ್ಟಾಗ. ನಮ್ಮ ಬೈಕ್ ಒಂದು ಇನ್ನೊಬ್ಬರು ರೈಡರ್ ಬಂದಾರ. ಇಲ್ಲೊಂದು ಬೈಕ್ ಬಂದೈತಿ. ಇನ್ನೊಂದು
2-3 ಬೈಕ್ಸ್ ಬರುವದಾವ ಅವ್ರ ಸಂಬಂಧ ವೇಟಿಂಗ್ ನಡೆದೈತಿ. ಇನ್ನು ಎಷ್ಟು ಮಂದಿ 2-3 ಮಂದಿ ಬರ್ತಾರೆ, ಜಾಸ್ತಿ ಬರ್ತಾರೆ ನೋಡೋಣ ಅಂತ. ಸೊ ಇವರ ಅಫ್ರಾಜ್ ಅಂಥೇಳಿ. ಸೊ ಅಫ್ರಾಜ್ ಅಂಥೇಳಿ ಮೀಟಿಯೋರ್ 350ನೇ ಮೀಟಿಯೋರ್ ಅರೋರಾ ಬ್ಲ್ಯಾಕ್ ಮೀಟಿಯೋರ್ 350 ತೊಗೊಂಬಂದಾರ. ಕಾಲೇಜ್ ಸ್ಟೂಡೆಂಟ್ ಅಂತ ಫ್ರಮ್ ಹುಬ್ಳಿ ಇಟ್ ಸೆಲ್ಫ, ಸೆಕೆಂಡ್ ಇಯರ್ ಸ್ಟೂಡೆಂಟ್ ಅದಾರ. ಅರೌಂಡ್ 10 ಬೈಕ್ ಅಂತೂ ಆಗ್ಯಾವ ನಮ್ದು ಇದಕ್ಕೆ ಈಗ ರೈಡಿಗೆ. ನಾವು ಏನೋ ಲೀಡ್ ಮಾಡೋದಂತ ಮುಂದೆ ಸರ್ದು ಹಯಾಬುಸ ತೊಗೊಂಬರ್ರಿ ಹಂಗೆ ಹಿಂಗೆ ಅಂತ ಮಾತಾಡೋದಿದ್ರೆ ಇಮಾಮ್ ಸರ್ ಸೇಲ್ ಮಾಡ್ಯಾರ ಅಂತ ಅವ್ರದ್ದು ಹಯಾಬುಸಾನ ಹೊಸದು ಬುಕ್ ಮಾಡ್ಯಾರ, ಬರೋದೈತಿ. ಟೈಮ್ ಆಗೈತಿ 9:05. ಸೊ ಈಗ ಇಲ್ಲಿಂದ ಜಸ್ಟ್ ಕೇಶಾಪುರ ಸರ್ಕಲ್ ಮಟ್ಟ ಏನೈತಿ ಒಂದು ಹಿಂಗೆ ಹೋಗಿ ಹೊಳ್ಳಿ ಬಂದು ನಾಷ್ಟ ಮುಗಿಸೋದೈತಿ, ಬ್ರೇಕ್ಫಾಸ್ಟ್. ಅದಾದಮೇಲೆ 3000 ಮಠದ ಕಡೆ ಹೋಗೋ ಪ್ಲ್ಯಾನ್ ಐತಿ ನೋಡ್ರಿ. ಈಗ 9:05 ಆಗೈತಿ, ಇನ್ನೂ ಎಷ್ಟೊತ್ತು ಮಾಡ್ತಾರೆ ಇವ್ರು ಬಿಡಾಕೆ ನೋಡೋಣ ಅಂತ. ಚಲೋ ಭಾಳ ಜಲ್ದಿನ ರಾಯಲ್ ಎನ್ಫೀಲ್ಡ್ ಅವ್ರ ಕೊಟ್ಟಾಗ ಒಂದು ರೈಡ್ ಮಾಡೋದೈತಿ. ಪರಮವೀರ್ ಅವ್ರು ಕಾಲ್ ಮಾಡಿ ಮಾತಾಡಿದೆ, ನೀವು ಮೋಸ ಮಾಡಿರಿ ನನಗೆ, ಇಷ್ಟೇ ನೀವು ರಾಯಲ್ ಎನ್ಫೀಲ್ಡ್ದವ್ರು ಕೊಟ್ಟಾಗ ಹೋಗಿರಿ ಹಂಗೆ ಹಿಂಗೆ. ಈಗ ನೀವು ಇದ್ರ ಸಂಬಂಧ ಏನೈತಿ, ನಿಮ್ದು ಒಂದು KTM ಬೈಕ್ ನಾನು ನಿಮ್ಗೆ ತೊಗೋಬೇಕಾದ್ರಿಪ್ಪ ಒಂದ್ಸತಿ ನಿಮ್ಮ ಕೊಟ್ಟಾಗ ಒಂದ್ಸತಿ ಇವ್ರು ಕೊಟ್ಟಾಗ ಹೋಗಾಕ ಅಂತಂದು ಕಾಮಿಡಿ ನಡೆದೈತೆ ಅವ್ರ ಜೊತೆಗೆ.
ಚೆನ್ನಮ್ಮ ಸರ್ಕಲ್ದಾಗ ಮಸ್ತ್ ಸ್ಟೇಜ್ಗೆ ಸೆಟಪ್ ಮಾಡಿ ಫ್ಲ್ಯಾಗ್ ಹೋಸ್ಟಿಂಗ್ ಎಲ್ಲ ಜೋರು ನಡೆದೈತಿ. ನಮ್ದು ಮಿನಿ ವಿಧಾನಸೌಧ ಪೊಲೀಸ್ ಫ್ರೆಂಡ್ಲಿ ಸಬರ್ಬನ್ ಪೊಲೀಸ್ ಸ್ಟೇಷನ್, ಪೀಪಲ್ ಫ್ರೆಂಡ್ಲಿ ಅಂತ. ಪೊಲೀಸ್ ಫ್ರೆಂಡ್ಲಿ ಅಲ್ಲ, ಪೀಪಲ್ ಫ್ರೆಂಡ್ಲಿ. ಬೆಳಗ್ಗೆ ಎದ್ದ ಕಾಫಿ ಪೂರ ಹೋಗಿರಲ್ಲ, ಕೆಫೆನ್ ಆ್ಯಂಡ್ ಸ್ಪೈಸಿ ಮೀಟ್ ಪೋ ಹೋಗಿಲ್ಲ ಹೊಟ್ಟಾಗ ಚಂದಂಗೆ. ಹೀಗಾಗಿ ಬೆಳಗ್ಗೆ ಎದ್ದ ಬಾಯಿ ತೊದಲೋದು, ಎಲ್ಲರೂ ಹೇಳಿರಿ ಎಲ್ಲರೂ ಹೋಗೋದು. ನಾವು ಅಂದ್ಕೊಂಡಿದ್ವಿ ಏನೋ ಆಗೋದು ಏನೋ, ದಟ್ ಈಸ್ ಲೈಫ್. ರೂಟ್ ಏನೈತಿ ಪ್ಲ್ಯಾನ್ಡ್ ನಮ್ದು ಚೆನ್ನಮ್ಮ ಸರ್ಕಲ್ಗೆ ಬಂದು ಹಿಂಗೆ ಹೋಗೋದು ಫಸ್ಟ್ ಇತ್ತು, ಆಮೇಲೆ ಕೇಶಾಪುರ ಸರ್ಕಲ್ ಆತ. ಬಟ್ ಸ್ಟಿಲ್ ಏನೈತಿ ಹೆಂಗೆ ವಿ ಎಂಡೆಡ್ ಅಪ್ ಇನ್ ಚೆನ್ನಮ್ಮ ಸರ್ಕಲ್ ಅಷ್ಟೆ. ಇದೇನು ಚೆನ್ನಮ್ಮ ಸರ್ಕಲ್ದ ಬ್ಯೂಟಿ ಐತಿ ಈಗ ಸ್ವಲ್ಪ ನೋಡೋಕೆ ಸಿಗುತ್ತೆ. ಆಮೇಲೆ ಇದ್ರ ಮ್ಯಾಲಿನ ರಿಂಗ್ ಫ್ಲೈಓವರ್ ಆದಿದ್ದು ಮಾಡಿದ್ಮ್ಯಾಗಂತೂ ಹೆಂಗೆ ಕಾಣಿಸ್ತೈತೋ ಏನೋ. ಇಂಡಿಯಾದ ಫ್ಲ್ಯಾಗ್ ನೋಡ್ರಿಲೆ, ಬೇರೆ ಸ್ಟೇಟ್ನವ್ರು ಬಂದು ಬೇರೆ ಸ್ಟೇಟ್ನವ್ರು ಬಂದು ಫುಲ್ ಮಜಾನ ಮಜಾ. ಫ್ಲ್ಯಾಗ್ ಮಾರಿದ್ದ ಸರ್ಕಲ್ಗೆ ಹೋಗಿ ಹಿಂಗೆ ಬಂದು ನಾಷ್ಟ ಮಾಡೋದು ಅನ್ಕೊಂತ ನಮ್ದು ಹೊಳ್ಳಿ ಏನೈತಿ ರೈಡ ಇದಕ್ಕೆ ಹೋಗೋದದೆ ಎಲ್ಲಿಗೆ 3000 ಮಠದ ಕಡೆಗೆ ಅಥವಾ ಯಾವುದಿದ್ದು ನಮ್ಮದು ಭಾರತ್ ಮಿಲ್ ಕಡೆ. ಕ್ಯಾಮ್ರಾಮನ್ ಆ ಕಡೆ, ನಾವು ಈ ಕಡೆ. ये भी मेरी गलती है। नहीं भाई मेरी गलती है। नहीं मेरी गलती है। नहीं बाबा नहीं। ಜಸ್ಟ್ ಒಂದು ಹಿಂಗೆ ಟಚಿಂಗ್ ಕಿಸಿಂಗ್ ಹಾಕಿತ್ತ ಮುಂದಿನ ಗಾಡಿಗೆ, ಜಸ್ಟ್ ಮಿಸ್ ಆತ. ಹಂಗೆ ಹಿಂಗೆ ಆ ಕಡೆ ಈ ಕಡೆ ಎಲ್ಲ ಕಡೆ ಸುತ್ತಾಡಿ ಸರ್ಕಲ್ ಹೊಡೆದಿದ್ದು ನೋಡಿದಾತ. ಕೇಶಾಪುರ ಸರ್ಕಲ್ ಹೊಳ್ಳಿ ಬಂದು ಮುಟ್ಟೇವಿ. ಇಲ್ಲಿಂದ ಮುಂದೊಂದು ಶಾಪ್ ಐತಿ ಇಡ್ಲಿದ. ಸೊ ಸ್ವಾಮೀಸ್ ಇಡ್ಲಿ ಫ್ಯಾಕ್ಟ್ರಿ ಅಂತ ಐತಿ ಇಲ್ಲೇ, ಅಲ್ಲಿ ಹೋಗಿ ಬ್ರೇಕ್ಫಾಸ್ಟ್ ಫಿನಿಷ್ ಮಾಡ್ಕೊಳ್ದೈತಿ. ಜಸ್ಟ್ ಹೊಸದೇನು ರಿಲಯನ್ಸ್ ಇಷ್ಟಲ್ಲ ಐತಿ, ಇದರ ಆಪೋಸಿಟ್ ನಮ್ದು ಇಲ್ಲೊಂದು ರಿಲಯನ್ಸ್ ಫ್ರೆಶ್ ಐತಿ, ಅದಕ್ಕಿಂತ ಮುಂಚೆ ಸ್ವಾಮೀಸ್ ಇಡ್ಲಿ ಫ್ಯಾಕ್ಟ್ರಿ ಬಾಜುಕಿನ ಬಿಲ್ಡಿಂಗ. A few moments later. ಸೊ ಭಾಳ ರಶ್ ಇತ್ತು ಸ್ವಾಮೀಸ್ ಇಡ್ಲಿ ಫ್ಯಾಕ್ಟ್ರಿದಾಗ. ಕೆಳಗೆ ಅಂಡರ್ಗ್ರೌಂಡ್ ಇಂಥ ಪರಿ ರಶ್ ಇರ್ತೈತೆ ಅಂತ ನಾನು ಫಸ್ಟ್ ಟೈಮ್ ನೋಡಿದ್ದೆ. ಯೂಶ್ವಲಿ ಏನೈತಿ ನಮ್ದು ಬೆಣ್ಣೆ ದೋಸೆ ಈ ಕಡೆ ಸಿಸ್ಟಮ ಬೇರೆ ಐತಿ, ದಾವಣಗೆರೆ ಬೆಣ್ಣೆ ದೋಸೆ ಹೊಡಿತಿರ್ತೀವಿ. ಇಲ್ಲಿ ಫಸ್ಟ್ ಟೈಮ್ ಹೋಗಿದ್ದೆ ಸ್ವಾಮೀಸ್ ಇಡ್ಲಿ ಫ್ಯಾಕ್ಟ್ರಿ. ಮಸ್ತ್ ಕುಂತ್ಕೊಂಡು ರೈಡ್ಸ್ ಬಗ್ಗೆ ಹೆಂಗೆ ಏನು ಮಾತಾಡ್ಕೊತ ಇಡ್ಲಿ ಫಿನಿಷ್ ಮಾಡಿದ್ವಿ. ಟೈಮ್ ಆಗೈತಿ 10-11. ಈಗ ಶೋರೂಮ್ಗೆ ಹೋಗಿ ಒಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡೋಣ ಅಂತ. ಡೇಟಾ ಟ್ರಾನ್ಸ್ಫರ್ ಅವ್ರ ಫೋನ್ನಾಗ ಏನು ವಿಡಿಯೋ ಮಾಡತ್ತಿದ್ರೆ ಅದೇನು ಕ್ಲಿಪ್ಸ್ ಅದು ನೀವು ನೋಡಿದ್ರಿ, ಅವನ್ನೆಲ್ಲ ಏನೈತಿ ಕಳಿಸ್ಕೊಳ್ಳೋದು ಈಗ ಮಾಡೋಣ. Hours later. ಸೊ ಇಂಡಿಪೆಂಡೆನ್ಸ್ ಡೇ ಏನು 3000 ಮಠದ ಹೋಗೋ ಫ್ಲ್ಯಾಗಿಂದ ಇದಕ್ಕೆ 2000 ಫೀಟ್ ರೆಕಾರ್ಡಿಂದ ಹೋಗೋದೈತೆ. ಎಲ್ಲ ಏನೈತಿ ಪ್ಲ್ಯಾನ್ ಮೇಲೆ ಮಣ್ಣು ಹಾಕಲಾಗಿದೆ. ಯಾಕಂದ್ರೆ ನಮ್ಮ ಆಫೀಸ್ದಾಗ ಏನೈತಿ ಅರ್ಜೆಂಟ್ ಕಾಲ್ ಬಂತ, ಒಂದು ಕ್ಲೈಂಟ್ ಬಂದಾರಿ ಅರ್ಜೆಂಟ್ ಹಿಂಗೆ ಹೋಗ್ರಿ ಅಂಥೇಳಿ. ಅಲ್ಲಿ ಹೋಗಿ ಅವ್ರಿಗೆ ಅಟೆಂಡ್ ಮಾಡಿ ಬರೋ ಮಠ ಎಲ್ಲ ಮುಗೀತು. ಬಟ್ ಇನ್ ಎಡಿಷನ್ ಟು ದ್ಯಾಟ್ ನೀವೇನು ಥಂಬ್ನೇಲ್ನಾಗ ನೋಡಿರಿ ಕಾಂಟಿನೆಂಟಲ್ GT 650 ಅದ ಇಲ್ಲಿ ಹೊಂಟೈತೆ ನೋಡ್ರಿ ಮುಂದೆ. ಇದೊಂದು ಫ್ಯಾಮಿಲಿಗೆ ಹೊಸದು ಬಂದೈತಿ. ಬಟ್ ಇದ್ರದ್ದು ಡೆಲಿವರಿ ತೊಗೊಂಡಿದ್ದು ಯಾವುದು ಏನು ಎಲ್ಲೇ ಯಾರು ಇದನ್ನೇ ಯಾಕೆ ತೊಗೊಂಡ್ರೆ ಅದನ್ನೆಲ್ಲ ಹಾಕಕ್ಕೆ ಹೋಗಿಲ್ಲ. ಮಿಸ್ಟರ್ ಕ್ಲೀನ್ ಅಂತಂದು ಇದ್ರದ್ದು ಮಾಡಲ್ ಹೆಸರು, ಫುಲ್ ಕ್ರೋಮ್ ಐತಿ. 650cc ಕಾಂಟಿನೆಂಟಲ್ GT 650. ಓಕೆ, ಸೊ ನನಗೆ ಅನ್ಸತ್ತಿದ್ದ ನಾ ಒಬ್ಬನೇ ಜೆಂಡ ಹಾಕ್ಕೊಂಡು ಇವತ್ತು ಹರಡತ್ತೀನಿ ಹುಬ್ಳಿ ತುಂಬ ಅಂಥೇಳಿ. ಬಟ್ ಏನೈತಿ ದೊಡ್ಡ ಜೆಂಡ ಹಾಕ್ಕೊಂಡು ಭಾಳ ಮಂದಿ ಅಡ್ಡಾಡಕತ್ತಾರ. ಸೊ ಇದ್ರದ್ದು ಈಗ ಡೆಲಿವರಿ ತೊಗೊಳೋದು ಏನೈತಿ ಎಲ್ಲ ಮುಗಿದ್ಬಿಟ್ಟಿದ ಕೆಲಸ.
ಈ ವಿಡಿಯೋ ಏನೈತಿ ಭಾಳ ಈಗ ಜಗದ್ಬೇಡ ಮುಂದೆ, ಯಾಕಂದ್ರೆ ಗಾಡಿ ಡೆಲಿವರಿ ತೊಗೊಳೋದಿತ್ತಪ್ಪ, ಯಾರು ಏನೋ ಹೇಳಾಗಿತ್ತಾರ ನಾವು ಹೋಗಿ ಸ್ವಲ್ಪ ಮಠಕ್ಕೆ ಪೂಜೆ ಗೀಜೆ ಮಾಡಿಸಿದ್ವಿ, ಎಲ್ಲನೂ ವಿಡಿಯೋ ಮಾಡಿ ಹಾಕ್ತಿದ್ವಿ, ಎಲ್ಲ ನೀವು ಮಜಾ ಮಾಡ್ತಿದ್ರಿ. ಬಟ್ ಅದಕ್ಕೇನೈತಿ ನಾವು ಈಗ ಪೂಜೆ ಮಾಡ್ಸೋಕೆ ಹೊಂಟೇವಿ. ಇದು ಹೇಳ್ಕೊಂತ ಈ ವಿಡಿಯೋ ಇಲ್ಲೇ ಮುಗಿಸ್ಬಿಡೋಣ ಅಂತ. ನೆಕ್ಸ್ಟ್ ವಿಡಿಯೋದಾಗ ಸಿಗೋಣ. ಜೈ ಶ್ರೀರಾಮ್.